ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಗಾಯ್ಸ್, ನಾನು ಬಸ್ಸಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಬಂದು ಶನಿವಾರ ಸಂತೆಗೆ ಹೋಗ್ತಾಯಿದ್ದೀನಿ. ಅಲ್ಲಿ ನಮ್ಮ ಅಕ್ಕಂದು ಸೀಮಂತ ಇದೆ, ಸೊ ಅದಕ್ಕೆ. ಸೊ ಇದು ಗಾಯ್ಸ್ ನನ್ನ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್, ಆಯಿತಾ. ಸೊ ನನಗೂ ಬೇಕಾಗಲ್ಗೇನೋ ಕನೆಕ್ಷನ್ ಇರ್ಬೋದು ಮೇ ಬಿ. ಸೊ ಅದು ಏನೋ ಮಿಸ್ ಆಗಿ ಯಾರೋ ಬಿಟ್ಟಿದ್ರಂತೆ, ಅದು ನಾಯಿ ಕಚ್ಚಕ್ಕೆ ನೋಡ್ತಿತ್ತಂತೆ. ಸೊ ಗೈಸ್, ನಾನು ಹೇಳೋದಿಷ್ಟೇ, ನಿಮ್ಮ ಕೈಲಿ ಸಾಕೋಕ್ಕಾದರೆ ಸಾಕಿ ಗೈಸ್. ಬಟ್ ಅದು ಮರಿ ಹಾಕ್ಬಿಡ್ತು ಅಂತ ತೊಗೊಂಡೋಗಿ ಮರಿನ ಬೇರೆ ಕಡೆಗೆ ಬಿಡೋದು ಅದೆಲ್ಲ ಮಾಡಿಬಿಡಿ ಗೈಸ್. ಪ್ರಾಣಿ ಯಾವುದೇ ಆಗಿರ್ಬೋದು. ಈಗ ನಾಯಿ ಹಾಕಿದ್ರೂ ನಾವು ನೋಡಿದ್ದೀವಿ, ಕಂತ್ರಿ ನಾಯಿಗಳನ್ನೆಲ್ಲ ಸಾಕಿ ನೀವು ಈ ಥರ ಎಲ್ಲ ಬಿಟ್ಟೋಗ್ತಾರೆ ಕೆಲವರು. ಸೊ ಅಂಥವ್ರಿಗೆ ನಾನು ಹೇಳೋದು, ಪ್ಲೀಸ್ ಗೈಸ್, ಇಲ್ಲ ಜನ ಇರೋ ಕಡೆ ಬಿಡಿ ಗೈಸ್, ಕೇಳಿ ಬಿಟ್ಬಿಡಿ, ಇಲ್ಲ ಅಂದರೆ ಸಾಕೋಕ್ಕೆ ಹೋಗ್ಬಿಡಿ ಗೈಸ್. ಸೊ ಗೈಸ್, ಬಂದು ಇವಾಗ ಮನೆ ತೋರಿಸ್ತೀನಿ ಗೈಸ್. ಇದೊಂದು ಹಾಲ್ ಇದೆ. ಸೊ ಅವ್ರಿಗೆಲ್ಲ ಹಾಯ್ ಮಾಡೋಕ್ಕೆ ಹೇಳಿದೆ. ಸೊ ಹಾಲ್ ಆದಮೇಲೆ ಒಂದು ದೇವ್ರ ಮನೆ ಇದೆ, ಒಂದು ಡೈನಿಂಗ್ ಏರಿಯಾ ಥರ ಇದೆ, ಇನ್ನೊಂದು ಹಂಗೆ ಒಂದು ಹಾಲ್ ಥರ ಇದೆ. ಸೊ ಇದೊಂದು ರೂಮ್ ಇದೆ ಗೈಸ್. ಸೊ ಈ ಕಡೆ ಒಂದು ರೂಮು, ಈ ಕಡೆ ಡೈನಿಂಗ್ ಟೇಬಲ್ ಗೈಸ್, ಕಿಚನ್ ಗೈಸ್, ಅಲ್ಲೊಂದು ರೂಮ್ ಇದೆ. ಸೊ ಟೋಟಲಿ 3 ರೂಮ್ಸ್ ಇದೆ. ಒಂದು ಹಾಲು, ಒಂದು ಕಿಚನು, ಒಂದು ಹಂಗೆ ಏರಿಯಾ ಸುಮ್ಮನೆ ಇದೆ ಗೈಸ್. ಸೊ ನಾನಿಲ್ಲಿ ನೋಡಿ ಟ್ಯಾಬಲ್ ಗೇಮ್ ಆಡ್ತಾಯಿದ್ದೆ, ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಗೈಸ್, ಆಮೇಲೆ ಎಲ್ಲರೂ ಕೂತ್ಕೊಂಡು ಲೂಡೋ ಆಡಿದ್ವಿ ಗೈಸ್, ಬಿಕಾಸ್ ಟೈಮ್ ಸ್ಪೆಂಡ್ ಮಾಡಬೇಕಿತ್ತಲ್ಲ. ಸೊ ಅದಕ್ಕೆ ಗೈಸ್ ಬನ್ನಿ ಆಡುವ. ಸೊ ಗಾಯ್ಸ್, ಫಾರ್ ದಿ ಫಸ್ಟ್ ಟೈಮ್ ನನ್ನ ತಂಗಿ ಕೈಲಿ ಊಟ ಮಾಡಿಸ್ಕೋತಾ ಇದ್ದೀನಿ ಗೈಸ್, ಮೇ ಬಿ ನನಗೆ ನೆನಪಿರೋ ಪ್ರಕಾರ. ಸೊ ಗೈಸ್, ನಮ್ಮ ಮಮ್ಮಿ ನೋಡಿ ಗೈಸ್, ಮಮ್ಮಿದು ತಂಗಿಯವಳು, ಅಂದರೆ ನಮ್ಮ ಪ್ರೆಗ್ನೆಂಟ್ ಮಮ್ಮಿನ ಹೇಳ್ತಾ ಇದ್ದೀನಿ. ಸೊ ಗೈಸ್, ನಮ್ಮ ಮಾವಂದು ಅಂದರೆ ನಮ್ಮಮ್ಮಂದು ಅಣ್ಣಂದು ಮಕ್ಕಳು ಗೈಸ್ ಇವರು. ಸೊ ಗೈಸ್, ಇವಳೇನೋ ಯೋಚನೆ ಮಾಡ್ತಾ ಇದ್ದಾಳೆ ಗೈಸ್, ಪ್ರೆಗ್ನೆಂಟ್ ಲೇಡಿ, ಡೇಟ್ ಯಾವಾಗ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾಳೆ. ಸೊ ನಾವೆಲ್ಲ ಇಲ್ಲಿ ಒಬ್ಬಟ್ಟು ತರ್ತಾಯಿದ್ದೀವಿ ಗೈಸ್, ಮಾರ್ನಿಂಗಿಗಿರೋದನ್ನ. ಸೊ ಗೈಸ್, ನಾನು ನನ್ನ ಅಕ್ಕನ ನೋಡಬೇಕಾದ್ರೆ ನನಗೇನು ಅನ್ನಿಸ್ತು ಅಂದರೆ ನಾನು ಕ್ಯಾಶುವಲಾಗಿ ನೋಡಿರೋ, ನಾನು ನಮ್ಮ ನೆಂಟರನ್ನೆಲ್ಲ ನೋಡಿರೋ ಪ್ರಕಾರ ಇವಳದು ಹಾರ್ಮೋನ್ಸ್ ತುಂಬ ವೇರಿಯೇಷನ್ ಇದೆ. ಅವಳು ಪ್ರೆಗ್ನೆಂಟ್ ಆದಾಗ ಅವಳು ಹೆಂಗಿದ್ದವಳು ಹಿಂಗಾಗ್ಬಿಟ್ಲ ಅಂತ ಶಾಕ್ ಆಯಿತು ಗೈಸ್. ಅಂದರೆ ಇಷ್ಟೆಲ್ಲ ನಾವು ಅಂದರೆ ಹೆಣ್ಮಕ್ಳು ಎಷ್ಟೆಲ್ಲ ನೋವು ಅನುಭವಿಸ್ಬೇಕು, ಎಷ್ಟೆಲ್ಲ ತ್ಯಾಗ ಮಾಡಬೇಕು. ಗೈಸ್, ಗ್ರೇಟ್ ಗೈಸ್, ನಾವು ಹೆಣ್ಮಕ್ಳಿದ್ದೀವಲ್ಲ, ನಿಜವಾಗ್ಲೂ ಗ್ರೇಟ್. ಬಿಕಾಸ್ ಎಲ್ಲದನ್ನೂ ತ್ಯಜಿಸ್ತೀವಿ ನಾವು ಮದುವೆ ಆಗಿ ಬಂದಮೇಲೆ. ಮದುವೆಗಿಂತ ಮುಂಚೆನೇ ಒಂಥರ ಇರ್ತೀವಿ, ಅಲ್ಲೂ 108 ತ್ಯಜಿಸಿರ್ತೀವಿ. ಮದುವೆ ಆಗಿ ಬಂದಮೇಲೂ ನಾವೆಲ್ಲ ತ್ಯಜಿಸಿರ್ತೀವಿ. ಸೊ ಬಟ್ ಗ್ರೇಟ್ ಗೈಸ್. ನನಗೆ ಇವಾಗ ಅವಳ ಮಮ್ಮಿ ಆಗ್ತಾ ಇರೋದು ಖುಷಿ ಗೈಸ್. ಚೆನ್ನಾಗಿ ಡೆಲಿವರಿ ಆಗಲಿ, ನಾನು ಹೆಣ್ಣಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಣು ಬಂದರೆ ಚೆಂದ ಗೈಸ್. ನಾನು ಫಸ್ಟ್ ಹುಟ್ಟಿರೋ ಹೆಣ್ಣು ಪಾಪುನ ನಾನು ನೋಡಿಲ್ಲ, ಅಂದರೆ ನೆಂಟರಲ್ಲಿ. ಸೊ ಅದೊಂದು ಫೀಲ್ ಇದೆ ನನಗೆ. ಮತ್ತು ಹೆಣ್ಣು ಪಾಪು ತುಂಬ ಇಷ್ಟ. ಸೊ ಗೈಸ್, ಇದು ಮಾನಸನ ಮದುವೆ. ಇದು ನಾನು ಹೀಗಿದೆ ಗೈಸ್. ನನ್ನ ವ್ಲಾಗ್ಸ್ ನೀವು ನೋಡಿರ್ತೀರ, ಬಟ್ ಈ ಅಕೌಂಟಲ್ಲ, ನನ್ನ ಹಳೆ ಯೂಟ್ಯೂಬ್ ಚಾನಲಲ್ಲಿ ಇತ್ತು. ಸೊ ನೋಡಿ ಅವಳು ಹೇಗಿದ್ಲು ಅಂತ. ಇಲ್ಲಿ ಇದ್ದಾಳಲ್ಲ ಗೈಸ್, ಅವಳೇ. ಸೊ ಪ್ರೆಗ್ನೆಂಟ್ ಆದಮೇಲೆ ಈ ಥರ ಆಗಿದ್ದಾಳೆ. ನಾನು ಅವಳ ಮದುವೆ ಆಗಿ ಕಳ್ಸಿದ್ಮೇಲೆ ನಾನು ನೋಡಿದ್ದೆ ಪ್ರೆಗ್ನೆಂಟಾಗಿ. ನಾನು ಸೀಮಂತಕ್ಕೆ ಹೋದ್ನಲ್ಲ, ಅದೇ ಗೈಸ್. ಅಂದರೆ ಅವಳು ದೂರ ಇದ್ದಾಳಲ್ಲ, ಸೊ ನನಗೂ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಟೈಮ್ ಮ್ಯಾಚ್ ಆಗಲ್ವಲ್ಲ. ಸೊ ಹಂಗಾಗಿ ಹೋಗೋಕ್ಕೆ ಆಗಿರಲಿಲ್ಲ. ಅವಳೇ ನೋಡಿದಾಗ ಶಾಕ್ ಗೈಸ್. ಸೊ ತುಂಬ ತ್ಯಾಗ ಮಾಡಬೇಕು ಗೈಸ್. ಸೊ ಹೆಣ್ಮಕ್ಳನ್ನ ಪ್ಲೀಸ್ ಯಾರೂ ನೋಯಿಸ್ಬೇಡಿ. ನೋಯಿಸಿದ್ರೂ ಒಳ್ಳೆಯದಲ್ಲ. ಸೊ ನೋಯಿಸಲ್ಲ, ಬಟ್ ನೋಯಿಸಿದ್ರೂ ಒಳ್ಳೆಯದಲ್ಲ, ನೋಯಿಸ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ನಾವೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ನೋಡಿ ಗೈಸ್. ನಾನು ಸ್ಪೀಡ್ ಮಾಡಿದ್ದೀನಿ ಬಿಕಾಸ್ ಲ್ಯಾಗ್ ಆಗುತ್ತೆ ವ್ಲಾಗ್ ಅಂತ. ಸೊ ಆ ಕಡೆ ಪ್ಯಾಂಟ್ ಸೆಟ್ಟೇ ಬೇರೆ ಥರ ಗೈಸ್, ಇಲ್ಲಿದೆ ಬೇರೆ ಥರ. ಅವಳಿರೋ ಶನಿವಾರ ಸಂತೆ, ಅವ್ರ ಹಸ್ಬೆಂಡ್ ಮನೆ. ಸೊ ಗೈಸ್, ನಮ್ಮ ಇಲ್ಲಿ ವಾಲ್ಗ ಇರುತ್ತೆ, ಅಲ್ಲಿ ಅದು ಟಮ್ಟೆ ಡ್ಯಾನ್ಸಾ ಅದು ಅನಿಸುತ್ತೆ, ಆ ಥರ ಗೈಸ್. ಅಲ್ಲಿ ಒಂದೇ BGM. ಸೊ ಗೈಸ್, ಒಂಥರ ಖುಷಿ ಆಗ್ತಾಯಿದೆ ಗೈಸ್. ಸೊ ನಮ್ಮ ಮನೇಲಿ ಒಂದು ಹೊಸ ಪಾಪು ಬರೋಕ್ಕೆ ರೆಡಿ ಇದೆ ಅಂತ ಖುಷಿಯಾಗುತ್ತೆ. ಸೊ ಗೈಸ್.
ಬರಲಿ ಹೆಣ್ಣು ಪಾಪು ಬಳೆ ತೊಡಿಸೋ ಶಾಸ್ತ್ರದಲ್ಲಿ ಗೈಸ್. ಇಲ್ಲೆಲ್ಲ ದೇವ್ರ ಪೂಜೆ ಮಾಡಿ ನೋಡಿ ಮಮ್ಮಿನ ರೆಡಿ ಮಾಡಿದ್ರು. ನಮ್ಮ ಮಾನಸ ಮಮ್ಮಿಯವ್ರನ್ನ ರೆಡಿ ಮಾಡಿದ್ದಾರೆ, ಅವ್ರು ಈಗ ಕಾಣಿಸ್ತಾ ಇದ್ದಾರೆ ಗೈಸ್. ಸೊ ಇದೆಲ್ಲ ಮನೇಲೇ ಮಾಡಿರೋದು ಗೈಸ್. ಚಿರೋಟಿ, ರವೆ ಉಂಡೆ, ಕರ್ಜಿಕಾಯಿ, ಕಜ್ಜಾಯ, ಕೋಡ್ಬಳೆ ಮತ್ತು ಮಧುರ ನಿಪ್ಪಟ್ಟು ಮತ್ತು ಚಕ್ಕುಲಿ ಮತ್ತು ಸ್ವೀಟ್ಸ್ ಎಲ್ಲ ಬೇಕ್ರಿ ಅಂತಂದಿದ್ದು ಗೈಸ್. ಸೊ ಗೈಸ್ ಎಲ್ಲ ಕಾಯ್ತಾ ಇದ್ರು ಗೈಸ್. ಸೊ ಫೈನಲಿ ಬಂದರು ನಮ್ಮ ಮಾಮ್. ಸೊ ಗೈಸ್ ನಮ್ಮ ಮನೆಯ ಮಾಮ್ ಇದು, ಹೊಸ ಮಾಮ್. ಸೊ ಫಸ್ಟು ಎಲ್ಲರಿಗೂ ನಮಸ್ಕಾರ ಮಾಡಿ ದೇವ್ರಿಗೂ ನಮಸ್ಕಾರ ಮಾಡಿ ಕೂರಿಸ್ತಾರೆ. ಮತ್ತು ಗಂಡನ ಮನೆಯಿಂದ ಮೊಡ್ಲಕ್ಕಿ ಎಲ್ಲ ತುಂಬಿಸಿ ಅಪ್ಪನ ಮನೆ ಕಳಿಸೋ ಶಾಸ್ತ್ರ, ಅಂದರೆ ತವ್ರ ಮನೆ ಕಳಿಸೋ ಶಾಸ್ತ್ರ ಗೈಸ್. ಸೊ ಇವಳನ್ನ ತವ್ರ ಮನೆಗೆ ಕರ್ಕೊಂಡು ಬರೋಕ್ಕಾಗಿಲ್ಲ. ಸೊ ರೀಸನ್ ಹೇಳ್ತೀನಿ. ಸೊ ಊಟ ಇದೆಲ್ಲ ಇತ್ತು. ಸೊ ಊಟ ಎಲ್ಲ ಮಾಡ್ತಿದ್ರು ಗೈಸ್ ಇಲ್ಲಿ. ಹೆಣ್ಪಾಪ ಆಗುತ್ತಾ ಗಂಡು ಪಾಪ ಆಗುತ್ತಾ ಆಂಟಿ? ಅವಳಿಗೆ ಹೆಣ್ಪಾಪ ಆಗುತ್ತಾ ಗಂಡು ಪಾಪ ಆಗುತ್ತಾ? ಹಾಂ, ಗಂಡು. ನೀವು ಗಂಡು ಗಂಡು ನೀವು ನೀನು ಹೆಣ್ಪಾಪ ಆಗುತ್ತಾ ಗಂಡು ಪಾಪ ಆಗುತ್ತಾ? ನೀವು ಅವಳಿಗೆ ಹೆಣ್ಪಾಪ ಆಗುತ್ತಾ ಗಂಡು ಪಾಪ ಆಗುತ್ತಾ? ನೀವು ಎಣ್ಣೆನಾ? ನೀವು 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 ಹೆಣ್ಣ ಗಂಡ ಅವಳಿಗೆ? ನೀವು ಹೆಣ್ಣು. ಅವಳಿಗೆ ಹೆಣ್ಣು ಪಾಪ ಹೋಗುತ್ತಾ ಗಂಡು ಪಾಪ ಹೋಗುತ್ತಾ? ನೀವು ನೀವು ಅಕ್ಕ ನೀವು ಇಲ್ಲಿ ತಿರ್ಗಿ ಹೆಣ್ಣು ಪಾಪನ ಗಂಡು. ನೀವು ನೀವು ಅಣ್ಣ ಅಲ್ಲ ಹೇಳಿ ಹೆಣ್ಣು ಪಾಪನ ಗಂಡು ಪಾಪ. ನೀವು ನೀವು ಹೆಣ್ಣ ಗಂಡ? ನೀವು ಹೇಳಿ. ಹೆಣ್ಣು. ನೀವು ಹೆಣ್ಣೆ. ನೀವು ಸದ್ಯ ಇಲ್ಲ. ಅವಳಿಗೆ ಹೆಣ್ಣು ಪಾಪ ಆಯ್ತದ ಗಂಡು ಪಾಪ ಆಯ್ತು? ನೀವ್ ಹೇಳಿ ತಾತ, ಗಂಡು ಪಾಪ ಆಗುತ್ತೆ ಹೆಣ್ಣು ಪಾಪ ಆಗುತ್ತೆ? ಹೇಳ ಬರತ್ತಾ? ಯಾವ್ದು ಆಯ್ತು ಹೇಳೋದನ್ನ ಕೇಳು. ಗಂಡು ಆದ್ರೆ. ಸೊ ನಾನು ಊಟ ಮಾಡ್ತಿದ್ದೀನಿ ಗೈಸ್. ಸೊ ಇದು ಮನೆಯಲ್ಲೇ ಮಾಡಿದ್ದು. ಗಂಡು ಅಣ್ಣ. ನೀವು ಅಣ್ಣ ನೀವು ಫಸ್ಟ್ ಹೇಳಿ. ನೀವು ಅವ್ರ ಒಪಿನಿಯನ್ ಗಂಡು ಹೆಣ್ಣ ಗಂಡ. ನಿಮ್ಮ ಮನೆಗೆ ಗಂಡ ಹೆಣ್ಣು ಅಜ್ಜಿ ಅವಳಿಗೆ ಗಂಡ ಗಂಡು ಗಂಡು ಅನ್ಸ ಗಂಡು ಗಂಡು ನೋ ಚಾನ್ಸ್ ಇಲ್ಲ. ಗಂಡು 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 ಹೆಣ್ಣು. ಹೆಣ್ಣು ಯಾವುದು? ಗಂಡು ಹೆಣ್ಣು ಹೆಣ್ಣು ಆಯ್ತಾ? ನೀವು ಹೇಳಿ ಅಣ್ಣ. ಹೆಣ್ಣು ಗಂಡು ಪಾಪ ಆಗುತ್ತೆ ಹೆಣ್ಣು ಪಾಪ ಆಗುತ್ತೆ? और अभी तो रुको, क्लाइमैक्स अभी बाकी. ಸೊ ಗೈಸ್ ಮನೆಗೆ ಕರ್ಕೊಂಡು ಬಂದ್ವಿ, ಚಿಕ್ಕಮ್ಮನ ಮನೆಗೆ ಕರ್ಕೊಂಡು ಬಂದ್ವಿ, ಬೆಳ್ಳಾರಳ್ಳಿಲಿರೋದು. ಸೊ ಇವರು ನಮ್ಮ ರಿಲೇಷನ್ಸ್ ಗೈಸ್, ನೀವು ನೋಡಿರ್ತೀರ ನನ್ನ ಹಳೆ ವ್ಲಾಗ್ಸಲ್ಲಿ ಇರುತ್ತೆ. ಸೊ ಪ್ರಣಮ್ದು ಚಿಕ್ಕಮ್ಮ. ಇಲ್ಲ ನಾಯಿ ಇದೆ ನೋಡಿ, ಇದು ಸುಮಾರು ವರ್ಷದ ನಾಯಿ ಗೈಸ್. ಸೊ ಎಷ್ಟು ಭಯ ಇತ್ತು ನನಗೆ, ಬಟ್ ಅದು ಏನೂ ಮಾಡಿಲ್ಲ. ಸೊ ಇವ್ರ ಮನೆಗೆ ಹೋಗಿ, ಅಲ್ಲಿ 3 ಮನೆ ಇದೆ ಗೈಸ್, 3 ಮನೆಗೂ ಹೋಗಬೇಕು ಹೋದಾಗ. ಸೊ ಅಲ್ಲಿಗೆಲ್ಲ ಹೋಗಿ ನೋಡಿ, ಅವರೇ ಮಾಡಿರೋದು ನಮ್ಮ ಮಾವ, ಪದ್ದಿ ಮಾವ. ಸೊ ಗೈಸ್ ನಾನು ಅವಾಗಲೇ ಹೇಳ್ತೀನಿ ಅಂತ ಹೇಳ್ದಂಗೆ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ಇವಳಿರೋದು ಪೊನ್ನಂಪೇಟೆಲ್ಲೇ, ನಮ್ಮ ಮನೆಯಿಂದ 23 ಕಿಲೋಮೀಟರ್ಸು ಅವ್ರ ಅಪ್ಪನ ಮನೆ. ಸೊ ಗೈಸ್ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗೋಕ್ಕೆಲ್ಲ ಕಷ್ಟ ಆಗುತ್ತೆ, ವೆಹಿಕಲ್ ಇಲ್ಲ ಅಂತ ಹೇಳಿ ಅವಳು ಅಲ್ಲೇ ಇದ್ದಾಳೆ. ಸೊ ಅದಕ್ಕೆ ಒಂದು 4 ಡೇಸ್ ಆದಮೇಲೆ ಪುನಃ ಹಸ್ಬೆಂಡ್ ಮನೆಗೆ ಹೋಗ್ತಾಳೆ, ಡೆಲಿವರಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾಳೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಗೈಸ್ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಕಮೆಂಟ್ ಹಾಕಿ ಗೈಸ್ ಪ್ಲೀಸ್. ಆಫ್ಟರ್ ಲಾಂಗ್ ಟೈಮ್ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಐ ಆಮ್ ವೆರಿ ಸಾರಿ.